ಹಾಯ್ ನಮಸ್ಕಾರ. ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ. ನಾನು ನಿಮ್ಮ ಪ್ಯಾಕ್. ಎಸ್, ಇವತ್ತು ಏನು ಒಳ್ಳೆ ಪ್ಯಾಕು ಏನು ಹೇಳಬೇಕು ಅಂತ ಬಂದಿದ್ದೇನೆ ಅಂತ ಹೇಳಿದರೆ, ಎಸ್, ನಮ್ಮ ಕಡೆ ಮಾವಿನ ಸೀಸನ್ ಬಂದರೆ ಸಾಕು, ಎಲ್ಲ ಮನೆಯಲ್ಲೂ ಮಾವಿನ ಹಣ್ಣಿದ್ದೇ ಹವಾ. ಅಂದರೆ ಎಲ್ಲ ಕಡೆ ನೋಡಿದರೆ ಒಂದು ನಮ್ಮ ಕಡೆ ಚಂಡ್ರುಲಿ ಅಂತ ಮಾಡ್ತೇವೆ, ಮೆಣಸು ಹುಳಿ ಎಲ್ಲ ಹಾಕಿ, ಅದು ಸಿಂಪಲ್ ಆಗಿ. ಇನ್ನು ಬೇಯಿಸಿ ಅದೆಲ್ಲ ವೆರೈಟಿ ಮಾಡ್ತಾರೆ. ಹಾಗೆ ಲಾಸ್ಟ್ ಟೈಮ್ ಒಂದು ಕುಂದಾಪುರ ವಂಡರಿಗೆ ಪ್ರೋಗ್ರಾಮ್ ಹೋಗಿದಾಗ ಅಲ್ಲಿ ಒಳ್ಳೆ ಬೆಲ್ಲ ಹಾಕಿ ಒಂದು ಸ್ವೀಟ್ ಅಂದರೆ ಒಳ್ಳೆ ಗ್ರೇವಿ ಮಾಡಿದ್ರು. ಅದನ್ನು ಮಾಡಲೇಬೇಕಂತ ಪ್ಲಾನ್ ಮಾಡಿದ್ದೆ. ಅದಕ್ಕೋಸ್ಕರ ಇವತ್ತು ಹೊರಗಡೆ ಹೋಗಿದ್ದಾಗ ಮಾವಿನ ಹಣ್ಣು ಸಿಕ್ಕಿತ್ತು ನೋಡಿ. ಟೈಮ್ ಮಾವಿನ ಹಣ್ಣು ತಂದಿದ್ದೇನೆ. ನಾನು ಕೂಡ ಇವತ್ತು ಬೆಲ್ಲ ಹಾಕಿ ಒಂದು ಡಿಫ್ರೆಂಟ್ ಆಗಿರೋ ಡಿಶ್ ಮಾಡುವಂಥ ರೆಡಿಯಾಗಿ ಬಂದಿದ್ದೇನೆ. ಮತ್ತೆ ತಡ, ಹೇಗೆ ಮಾಡೋದು ಹೇಗೆಲ್ಲ ಮಾಡ್ತೇನೆ ಅಂತ ತೋರಿಸ್ತೇನೆ. ಬನ್ನಿ. ಮಾವಿನ ಹಣ್ಣು ಹೊರಗಡೆಯಿಂದ ತಂದಾಗ ಒಂದು 20 ನಿಮಿಷ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇಡಬೇಕು. ಯಾಕಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ, ಏನೇನು ಮದ್ದು ಸಿಂಪಡಣೆ ಮಾಡಿರ್ತಾರೆ ಹಣ್ಣಾಗ್ಲಿಕ್ಕೆ ಅಂತೆಲ್ಲ. ಅದಕ್ಕೋಸ್ಕರ ಒಂದು 20 ನಿಮಿಷ ನೀರಲ್ಲಿ ಇಟ್ಟಿದ್ದೆ. ಈಗ ಅದರದ್ದು ಒಂದೊಂದೇ ಸಿಪ್ಪೆ ತೆಗೆದು ಎಲ್ಲ ರೆಡಿ ಮಾಡುವ, ಓಕೆನಾ? ಬನ್ನಿ ರೆಡಿ ಮಾಡುವ. ಸ್ವಲ್ಪ ಇದರ ಮಂಡೆಲ್ಲ ಕಟ್ ಮಾಡಿ ತೆಗೆದು ಹೀಗೆ ತೆಗೆದು ನಂತರ ಕೈಯಲ್ಲಿ ಸಿಪ್ಪೆ ತೆಗಿಬೇಕು. ಕೈಯಲ್ಲಿ ಹೀಗೆ ಸಿಪ್ಪೆ ತೆಗೆದು ರೆಡಿ ಮಾಡಬೇಕು. ಓಕೆ, ಈಗ ನೋಡಿ ಸಿಪ್ಪೆ ತೆಗೆದು ಹಣ್ಣು ರೆಡಿ ಆಗಿದೆ. 2, 4, 6 ಮಾವಿನ ಹಣ್ಣು ಉಂಟು. ಈಗ ನೆಕ್ಸ್ಟ್ ಏನು ಗೊತ್ತುಂಟಾ, ಇಲ್ಲಿ ಹೀಗೆ ಸಿಪ್ಪೆ ಉಂಟಲ್ಲ, ಸಿಪ್ಪೆದ್ದು ಸ್ವಲ್ಪ ರಸ ತೆಗಿಬೇಕು. ಕೈ ಚೆನ್ನಾಗಿ ತೊಳ್ಕೋಬೇಕು ನಾವು, ಆಯಿತಾ? ಚೆನ್ನಾಗಿ ತೊಳ್ಕೊಂಡು ಹೀಗೆ ಥರ ಸ್ಕ್ವೀಸ್ ಚೆನ್ನಾಗಿ ಮಾಡಬೇಕು. ಅಂದರೆ ಇದರ ಸಿಪ್ಪೆಯಲ್ಲಿ ಸ್ವಲ್ಪ ಹಣ್ಣಿನ ಅಂಶ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಹಾಕಿ ಮಾಡಿ ಸ್ವಲ್ಪ ಅದಕ್ಕೆ ನೀರು ಹಾಕಿ ಅದನ್ನು ಮತ್ತೆ ಮಿಕ್ಸ್ ಮಾಡಬೇಕು. ಯಾಕಂತೇಳಿದ್ರೆ ಅದರಲ್ಲಿರುವಂಥ ಟೇಸ್ಟ್ ಐಟಮ್ ಎಲ್ಲ ಬಿಡ್ತದೆ. ಅದು ಸ್ವಲ್ಪ ನೀರು ಹಾಕ್ಕೊಂಡು ಹೀಗೆ ಮಾಡ್ತಾ ಇದ್ದೇನೆ. ಯಾಕಂತೇಳಿದ್ರೆ ಅದು ಸಿಪ್ಪೆಯಲ್ಲಿರುತ್ತದೆ, ಟೇಸ್ಟ್ ಇರುತ್ತದಲ್ಲ, ಹಾಗೆ ಅದು ಸ್ವಲ್ಪ ಬಿಟ್ಟರೆ ಒಳ್ಳೆ. ಅದರಲ್ಲಿ ಕೂಡ ರಸ ಇರ್ತದಲ್ಲ ಮಾವಿನ ಹಣ್ಣಿದ್ದು. ಮ್ಯಾಂಗೋ ನಮ್ಮ ಕಡೆ ಇದಕ್ಕೆ ಕುಕ್ಕು ಅಂತ ಹೇಳ್ತೇವೆ. ಕುಕ್ಕು ಆ ಕಡೆನೂ ಕುಕ್ಕು ಅಂತಾರೆ, ನಾವು ಕೂಡ ಕುಕ್ಕೆ ಅಂತೀವಿ. ಕುಕ್ಕುದ ಚಂಡ್ರುಲ್ಲಿ ಹೇಳ್ತೇವೆ, ಕುಕ್ಕುದ ಉಪ್ಪು ಮುಂಚೆ ಹೇಳ್ತೇವೆ. ಹಾಗೆ ಕುಕ್ಕು ನಮ್ಮ ಕುಡ್ಲ ಸೈಡೆಲ್ಲ ಇದಕ್ಕೆ ಕುಕ್ ಹೇಳೋದು. ಅದಕ್ಕೀಗ ಕುಕ್ಕಿದ್ದೊಂದು ಪ್ಯಾಕು ಏನೋ ಮಾಡ್ತಿದ್ದಾರೆ, ತೋರಿಸ್ತೇನೆ. ಇದು ಸಿಂಪಲ್ ಮೆಥಡ್, ಎಲ್ಲ ಸಿಂಪಲ್ ಇರ್ತದೆ, ಗೊತ್ತಾಯ್ತಾ? ಓಕೆ, ಇದು ಕೂಡ ರೆಡಿ ಆಯಿತು. ಈಗ ಏನು ಮಾಡ್ಬೇಕಂತಂದರೆ ಇದನ್ನು ರೆಡಿ ಮಾಡಿಕೊಡುವ. ಓಕೆ, ಈಗ ಸಿಪ್ಪೆಯನ್ನು ಸ್ವಲ್ಪ ಸ್ಕ್ವೀಸ್ ಮಾಡಿ ಇದು ಮಾಡಿದ್ನಲ್ಲ, ಅದರ ರಸವನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಹಾಕ್ಬೇಕು ಸ್ವಲ್ಪ. ಅದೆಲ್ಲ ತೆಗ್ದಾದ್ಮೇಲೆ ನೆಕ್ಸ್ಟ್ ಏನು ಗೊತ್ತುಂಟ ನೋಡಿ, ಈ ಬೌಲಲ್ಲಿ ಸ್ವಲ್ಪ ಬೆಲ್ಲ ಇದೆ, ಒಂದು 1/4 ಬೆಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಮಾಡಿ ಅದನ್ನು ಹಾಕ್ತಾ ಇದ್ದೇನೆ. ಅದು ಒಳ್ಳೆ ದಪ್ಪ ಬಂದು ಟೇಸ್ಟಿಯಾಗಿರುತ್ತೆ. ಆಮೇಲೆ 1, 2, 3 ಕಾಯಿ ಮೆಣಸನ್ನು ನಾನು ಆಲ್ರೆಡಿ ಹೀಗೆ ಆಫ್ ಮಾಡಿ ಹಾಕ್ಕೊಂಡಿದ್ದೆ. ಈ ಥರ ಅದಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ನಿಮಗೆ ಹುಣಸೆ ಹುಳಿದ್ದು ನೀರಿದೆ ಅಲ್ವಾ, ಅದನ್ನೊಂದು ನಾನು 20 ನಿಮಿಷ ಮುಂಚೆನೇ ಇಟ್ಕೊಂಡಿದ್ದೆ. ಅದರಲ್ಲಿ ಬರೀ ನೀರನ್ನು ಮಾತ್ರ ಸ್ವಲ್ಪ ಹಾಕೋತಿದ್ದೇನೆ, ಈ ಥರ ನೀರು. ಓಕೆ, ಈಗ ಏನು ಮಾಡ್ಬೇಕು ಹೇಳಿದರೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನು ಇದೆಲ್ಲವನ್ನು ಹಾಕಿಕೊಂಡು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಸಹ ಹಾಕಬೇಕು, ಉಪ್ಪು ರುಚಿಗೆ ತಕ್ಕ. ಆಮೇಲೆ ನಿಮಗೆಲ್ಲ ಆದಮೇಲೆ ಟೇಸ್ಟಿಗೆ ಬೇಕಾದರೆ ಮತ್ತೆ ಹಾಕೋಬೋದು. ನಾನು ಸ್ವಲ್ಪ ಹಾಕ್ತಿದ್ದೇನೆ ಹಾಗೆ. ನೆಕ್ಸ್ಟ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇನ್ನಿರೋದೇ ಸುಲಭ ಮೆಥಡ್. ಏನಂತ ಹೇಳಿದ್ರೆ, ಮಿಕ್ಸ್ ಮಾಡಿ ಗ್ಯಾಸ್ ಆನ್ ಮಾಡಿ ಇಡುದು. ಇದು ಚೆನ್ನಾಗಿ ಕುದಿಬೇಕು ಸ್ವಲ್ಪ. ಓಕೆ, ಈಗ ಎಲ್ಲ ಮಿಕ್ಸ್ ಆಗಿದೆ. ಏನಿಲ್ಲ, ಒಲೆಗೆ ಇಡುವಂಥದ್ದು. ಈ ಥರ ಒಲೆಯ ಮೇಲೆ ಇಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ಅದು ಕುದಿಬೇಕು. ಹಾಗೆ ರೆಡಿ ಆಗ್ತದೆ. ಒಂದು 15 ನಿಮಿಷ ಬಿಟ್ಟು ಆಮೇಲೆ ನೋಡುವ. ಓಕೆ, ಈಗ ಸಖತ್ತಾಗಿ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುದ್ದು ನೋಡಿ, ಈ ಥರ ದಪ್ಪ ಗ್ರೇವಿ ಥರ ಆಗಿದೆ. ಹೀಗೆ ನೋಡಿ, ದಪ್ಪ ಆಗಿದೆ, ಹೀಗೆ ಆಗಬೇಕು. ಓಕೆ, ಇದನ್ನೀಗ ಆಫ್ ಮಾಡಿ ನೆಕ್ಸ್ಟ್ ಈಗ ಸಿಂಪಲ್ ಇಷ್ಟೇ ಇರೋದು, ಒಗ್ಗರಣೆ ಹಾಕೋಬೇಕು. ಓಕೆ, ಈಗ ಒಗ್ಗರಣೆ ಹಾಕುವ. ನಾವು ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡೋದು. ಎಣ್ಣೆ ಬಿಸಿ ಆಗ್ತಾ ಬಂತು, ಅದಕ್ಕೆ ಚೂರು ಸಾಸಿವೆ, ಆಮೇಲೆ ಚೂರು ಬೆಳ್ಳುಳ್ಳಿ, ಆಮೇಲೆ ಕರಿಬೇವು. ನಾವಂದರೆ ಸ್ವಲ್ಪ ಡ್ರೈ ಮಾಡಿ ಇಟ್ಟಿರ್ತೇವೆ ನೆಕ್ಸ್ಟ್ ಯೂಸ್ ಆಗಲಿ ಅಂತ.
ಓಕೆ, ಆಮೇಲೆ ಒಂದು 4 ಕಾಳು ಉದ್ದಿನ ಬೇಳೆ, ಆಮೇಲೆ ಚೂರೇ ಚೂರು ಅರಶಿನ. ಓಕೆ, ಚೂರೇ ಚೂರು ಅರಶಿನ, ಅದಕ್ಕೆ ಅರಶಿನ. ಆಮೇಲೆ ಚೂರು ಇಂಗು, ಚೂರೇ ಚೂರು ಇಂಗು. ಆಮೇಲೆ 2 ಈ ಥರ ಮೆಣಸು ಹಾಕಿ ಅದನ್ನು ಚೆನ್ನಾಗಿ ಒಗ್ಗರಣೆ ರೆಡಿ ಮಾಡಿ ನೆಕ್ಸ್ಟ್ ಈಗ ಅದಕ್ಕೆ ಹಾಕುದೆ. ಓಕೆ, ಈಗ ಎಲ್ಲ ರೆಡಿ ಆಯಿತು. ಇನ್ನು ಇದಕ್ಕೆ ಒಗ್ಗರಣೆ ಹಾಕುವ. ಓಹೋ, ಹಾಗೆ ಮುಚ್ಚಿಡಬೇಕು ಸ್ವಲ್ಪ. ಓಕೆ, ಬನ್ನಿ, ಫೈನಲಿ ನಮ್ಮ ಇವತ್ತಿನ ಮ್ಯಾಂಗೋ ರೆಸಿಪಿ ರೆಡಿಯಾಗಿದೆ. ಮತ್ತೆ ತಡ, ಬನ್ನಿ. ಯಮ್ಮಿ ಯಮ್ಮಿ ಅಂತಿದೆ, ಒಳ್ಳೆ ಘಮ ಘಮ ಅಂತ ಉಂಟು. ಇನ್ಯಾಕೆ ತಡ, ಟೇಸ್ಟ್ ಮಾಡುವಲ್ಲ. ಇದ್ರಲ್ಲ ಸಿಂಪಲ್ ಆಗಿ ಹೇಗೆ ಮಾವಿನ ಹಣ್ಣಿದ್ದು ಈ ಥರ ಕರಿ ಮಾಡ್ಬೋದು ಅಂತ ಸಿಂಪಲ್ ಆಗಿದೆ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ. ಮತ್ತೆ ತಡ, ಒಳ್ಳೆ ಘಮ ಘಮ ಅಂತ ಉಂಟು. ನಾನು ಒಂದ್ಸಲ ಟೇಸ್ಟ್ ಮಾಡ್ತೇನೆ ಆಯ್ತಾ. ಆಗದಿಂದ ಬಾಯಲ್ಲಿ ನೀರು ಬರ್ತಾ ಉಂಟು. ವಿಡಿಯೋ ತೆಗಿಯೋರು ಕೂಡ ಬಾಯಲ್ಲಿ ನೀರು ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಟೇಸ್ಟ್ ಮಾಡ್ತೇನೆ. ಸೀರಿಯಸ್ಲಿ ಸಖತ್ತಾಗಿದೆ. ಮತ್ತೆ ತಡ, ನಿಮಗೂ ನೋಡಿ ಬಾಯಲ್ಲಿ ನೀರು ಬರ್ತಾ ಉಂಟಾ. ಸಿಂಪಲ್ ಆಗಿದೆ, ಟ್ರೈ ಮಾಡಿ, ಎಂಜಾಯ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಕ್ಕಾಗಿ ನೋಡ್ತಾ ಇರಿ. ಪ್ಯಾಕು ಪ್ಯಾಕು.